ಎಐ ತಂತ್ರಜ್ಞಾನವನ್ನ ಬಳಸಿ ನಕಲಿ ಆಡಿಯೋ ಸೃಷ್ಟಿ ಮಾಡಲಾಗಿದೆ. ಆಡಿಯೋ ವೈರಲ್ ನ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಇದರ ಬಗ್ಗೆ ಜಮೀರ್ ಅಹ್ಮದ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಕಲಿ ಆಡಿಯೋ ಅಂತ ಜಮೀರ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಎಐ ತಂತ್ರಜ್ಞಾನವನ್ನ ಬಳಸಿ ನಕಲಿ ಆಡಿಯೋವನ್ನ ಸೃಷ್ಟಿ ಮಾಡಲಾಗಿದೆ. ಇದೊಂದು ನಕಲಿ ಆಡಿಯೋ ಅಂತ ಜಮೀರ್ ಹೇಳಿರೋದು. ಆಡಿಯೋ ಬಗ್ಗೆ ಯಾವ ತನಿಖೆ ಬೇಕಾದ್ರೂ ನಡಿ, ಯಾವ ತನಿಖೆಗೆ ಒಳಪಡೋದಕ್ಕೂ ನಾನು ರೆಡಿ, ನಾನು ಆ ರೀತಿ ಮಾತಾಡೇ ಇಲ್ಲ ಅಂತ ಜಮೀರ್ ಅಹ್ಮದ್ ಹೇಳಿರೋದು. ಗೊಂದಲ ಉಂಟು ಮಾಡೋದಕ್ಕೆ ಇದೆಲ್ಲವನ್ನ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ, ಇದನ್ನ ಯಾರು ನಂಬಾರದು. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಜಮೀರ್ ಹೇಳಿರೋದು. ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಆಡಿಯೋ ಬಹಳ ಸಂಚಲನಕ್ಕೆ ಕಾರಣ ಆಗಿತ್ತು. ದಾವಣಗೆರೆ ಬೈ ಎಲೆಕ್ಷನ್ನ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಜಮೀರ್ ಅಹ್ಮದ್ ಖಾನ್ ಮತ್ತು ಮೊಹಮ್ಮದ್ ಸಿರಾಜ್ ನಡುವೆ ನಡೆದಂತಹ ಸಂಭಾಷಣೆ ಇದು ಅಂತ ಹೇಳಲಾಗಿತ್ತು. ಈ ಕಡೆ ಮೊಹಮ್ಮದ್ ಸಿರಾಜ್ ಕೂಡ ಹೇಳಿದ್ರು, ಅದು ನನ್ನ ಧ್ವನಿ ಅಲ್ಲ, ಜಮೀರ್ ಅವರು ನನ್ನ ಜೊತೆ ಆ ತರ ಮಾತಾಡೇ ಇಲ್ಲ ಅಂತ. ಈಗ ಜಮೀರ್ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ, ಇದು ಫೇಕ್ ಆಡಿಯೋ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಜಮೀರ್ದು ಅಂತ ಹೇಳಲಾದಂತಹ ಆ ಆಡಿಯೋ ಏನಿದೆ ಬಹಳ ಸಂಚಲನಕ್ಕೆ ಕಾರಣ ಆಯಿತು. ಯಾಕಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನ ಸಂದರ್ಭದಲ್ಲಿ ನಡೆದಂತಹ ಸಂಭಾಷಣೆ ಅದು ಅಂತ. ಸೊ ಈ ಸಂಭಾಷಣೆ ಏನಿದೆ, ಈ ಆಡಿಯೋ ಏನಿದೆ, ಇದ್ರ ಬಗ್ಗೆ ಈಗ ಜಮೀರ್ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಏನಂತ ಹೇಳಿದ್ದಾರೆ ಜಮೀರ್? ಹೇಳ್ತಾ ಇರೋದೇನು ಇದ್ರ ಬಗ್ಗೆ? ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹ್ಮದ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಇನ್ನೊಮ್ಮೆ ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನುವಂತ ಉತ್ಸಾಹದಲ್ಲಿರ್ತಕ್ಕಂಥ ಜಮೀರ್ ಅವರು ಹೇಳಿದ್ದಾರೆ ಎನ್ನಲಾಗಿರ್ತಕ್ಕಂಥ ಆಡಿಯೋ ಏನಿದೆ, ಇದು ಬಹಳ ದೊಡ್ಡ ಮಟ್ಟದ ಕಂಪನವನ್ನ ಕಾಂಗ್ರೆಸ್ ಒಳಗಡೆ ತಂದಿದೆ. ಯಾಕೆಂತಂದ್ರೆ ಪಕ್ಷ ವಿರೋಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ ಮತವನ್ನ ಹಾಕಬೇಡಿ ಅನ್ನುವ ರೀತಿಯಲ್ಲಿ ಜಮೀರ್ ಅಹ್ಮದ್ ಕೊಟ್ಟಿದ್ದಾರೆ ಅಂತಕ್ಕಂಥ ಆಡಿಯೋ ಏನಿದೆ, ಇದರ ಬಗ್ಗೆ ಈಗ ವಾದ ವಿವಾದಗಳು ಮುಂದುವರೆದಿದೆ. ಯಾಕಂದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡ್ಲಿಕ್ಕೆ ಜಮೀರ್ ಅಹ್ಮದ್ ಅವರು ಸಿರಾಜ್ ಅವ್ರ ಜೊತೆ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ವಿಚಾರ. ಹಾಗಾಗಿ ಬಹಳ ಪ್ರಮುಖವಾಗಿ ಜಮೀರ್ ಅಹ್ಮದ್ ಅವರ ಈ ನಡೆಯ ಬಗ್ಗೆ ಒಂದ್ ರೀತಿ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ತೀವ್ರವಾಗಿರ್ತಕ್ಕಂಥ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ. ಅಂದ್ರೆ ಪಕ್ಷ ವಿರೋಧಿಯಾಗಿರ್ತಕ್ಕಂಥ ಕ್ರಮವನ್ನ ಚಟುವಟಿಕೆಯನ್ನು ಮಾಡಿದ್ದಾರೆ. ಎಸ್ಡಿಪಿಐ, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳನ್ನು ಒಂದು ಕಡೆ ತರುವಂತ ಪ್ರಯತ್ನವನ್ನ ಜಮೀರ್ ಅಹ್ಮದ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎಲ್ಲರ ಒಂದು ಆರೋಪ. ಆ ಕಾರಣಕ್ಕಾಗಿ ಈಗ ಜಮೀರ್ ಅಹ್ಮದ್ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು ನಿಶ್ಚಯ ಆಗ್ತದೆ. ಯಾಕಂತಂದ್ರೆ ಇದು ಎಐ ತಂತ್ರಜ್ಞಾನ ಬಳಕೆ ಮಾಡಿರ್ತಕ್ಕಂಥ ಆಡಿಯೋ, ಇದರಲ್ಲಿ ಯಾವುದೇ ರೀತಿ ನಾನು ಆ ತರದ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಪಕ್ಷ ವಿರೋಧಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತೇಳಿ ಅವರು ಸಂದೇಶ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಾಗಿ ಯಾವುದೇ ರೀತಿಯಾಗಿರುವ ತನಿಖೆಯನ್ನು ಸಿದ್ಧ ಇದ್ದೇನೆ, ಈ ಬಗ್ಗೆ ಸೈಬರ್ ಠಾಣೆಗೆ ನಾನು ದೂರನ್ನು ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಜಮೀರ್ ಅಹ್ಮದ್ ಅವರು ಇವತ್ತು ಬೆಳಿಗ್ಗೆ ಈ ಆಡಿಯೋ ಬಹಿರಂಗ ಆಗ್ತಿದ್ದಾನೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರು. ದೆಹಲಿಗೆ ಜಮೀರ್ ಅಹ್ಮದ್ ಹೋಗ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಅಂತಿಮವಾಗಿ ದೆಹಲಿಗೆ ಜಮೀರ್ ಅಹ್ಮದ್ ಹೋಗಿಲ್ಲ, ಗೌಪ್ಯ ಸ್ಥಳದಲ್ಲಿ ಜಮೀರ್ ಅಹ್ಮದ್ ಇದ್ದಾರೆ. ಮಾಧ್ಯಮಗಳಿಗೆ ಸಂಬಂಧಪಟ್ಟ ಸಂದೇಶಕ್ಕೆ ಕೇಳಿದಾಗ್ಲೂ ಕೂಡ ಮಾಧ್ಯಮಗಳಿಗೆ ಯಾವುದೇ ಸಂದೇಶ ಕೊಟ್ಟಿರ್ಲಿಲ್ಲ. ಈಗ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಇಡೀ ಪ್ರಕರಣದಲ್ಲಿ ತನ್ನ ಪಾತ್ರ ಏನು ಇಲ್ಲ ಮತ್ತು ಇದೊಂಥರ ನಕಲಿ ಆಡಿಯೋ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅಂದ್ರೆ ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಿರೋದ್ರಿಂದ ನಾನು ಸೈಬರ್ ಠಾಣೆ ದೂರು ಕೊಡ್ತೇನೆ, ಆಡಿಯೋ ಬಗ್ಗೆ ಯಾವ ತನಿಖೆ ಆದ್ರೂ ಕೂಡ ಮಾಡ್ಲಿ, ನಾನು ಆ ರೀತಿ ಮಾತಾಡಿಲ್ಲ, ಗೊಂದಲ ಉಂಟು ಮಾಡ್ತಕ್ಕ ಉದ್ದೇಶಕ್ಕೇ ಮಾಡಿದ್ದಾರೆ, ಇದೊಂಥರ ಕಿಡಿಗೇಡಿ ಕೃತ್ಯ ಅಂತಕ್ಕಂಥ ಹೇಳಿದ್ದಾರೆ. ಇದನ್ನ ಯಾರು ನಂಬಬಾರದು ಅನ್ನುವಂತ ಸಂದೇಶನ ಅವ್ರು ಕೊಟ್ಟಿದ್ದಾರೆ. ಒಟ್ಟಲ್ಲಿ ಈ ಆಡಿಯೋಗೂ ತಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಕ್ಕಂಥ ಹೇಳುವ ಪ್ರಯತ್ನವನ್ನ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಡುವ ಪ್ರಯತ್ನವನ್ನ ಜಮೀರ್ ಅಹ್ಮದ್ ಅವರು ಮಾಡಿದ್ದಾರೆ. ಶ್ವೇತಾ. ಓಕೆ ಆನಂದ್, ಈಗ ಜಮೀರ್ ಆಗ್ಲಿ ಅಥವಾ ಸಿರಾಜ್ ಅವರಾಗ್ಲಿ ಇಬ್ರು ಈ ಆಡಿಯೋ ನಮ್ಮದಲ್ಲ, ಇದೊಂದು ಫೇಕ್ ಆಡಿಯೋ ಅಂತ ಹೇಳಿದ್ರು. ಇದ್ರ ಬಗ್ಗೆ ದೂರಂತೂ ಹೈಕಮಾಂಡ್ ತನಕ ಹೋಗಿದೆ. ಸೊ ಹೈಕಮಾಂಡ್ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಪರಿಶೀಲನೆ ನಡೆಸುತ್ತೆ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಈಗ ಕ್ಯಾಬಿನೆಟ್ ರಚನೆ ಕೂಡ ಆಗ್ತಾ ಇರೋದ್ರಿಂದ ಯಾವ ತರ ಎಫೆಕ್ಟ್ ಬೀಳ್ಬೋದು? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಈಗಾಗಲೇ ಆಡಿಯೋ ಕಾಂಗ್ರೆಸ್ ಒಳಗಡೆ ಎಷ್ಟು ದೊಡ್ಡ ಮಟ್ಟದ ಕಂಪನವನ್ನು ಸೃಷ್ಟಿ ಮಾಡಿದೆ ಅಂತಂದ್ರೆ ಜಮೀರ್ ಅಹ್ಮದ್ ಅವರು ಮತ್ತೊಮ್ಮೆ ಸಚಿವ ಸಂಪುಟದ ಒಳಗಡೆ ಸೇರ್ಲಿಕ್ಕೆ ಅವಕಾಶ ಆಗದ ಹಾಗೆ ಒಂದು ಅಂತಿಮ ನಿರ್ಧಾರಗಳಾಗತ್ತೆ ಅನ್ನುವಂತ ಚರ್ಚೆಗಳಿದೆ. ಅಷ್ಟರ ಮಟ್ಟಿಗೆ ಇದು ಕಂಪನಕ್ಕೆ ಕಾರಣವಾಗಿದೆ.
ಮತ್ತು ಯಾವುದೇ ರೀತಿಯ ಇದು ನಕಲಿ ಅನ್ನೋದಾಗಿದ್ರೆ ನೇರವಾಗಿ ಜಮೀರ್ ಅಹ್ಮದ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಬಹುದಾಗಿತ್ತು. ಆದ್ರೆ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡದೇ ಇರತಕ್ಕಂಥದ್ದು ಮತ್ತು ಕೇವಲ ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕೆಂತಂದ್ರೆ ಒಂದೇನಾದ್ರೂ ಕೂಡ ಜಮೀರ್ ಅಹ್ಮದ್ ಅವರಿಗೆ ಈ ಆಡಿಯೋ ಸರಿ ಇಲ್ಲ ಅಂತಕ್ಕಂಥ ಗೊತ್ತಿದ್ರೆ ಅವ್ರು ನೇರವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡಬಹುದಾಗಿತ್ತು. ಆದ್ರೆ ಅವ್ರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಜಮೀರ್ ಅಹ್ಮದ್ ಅವರು ಈ ರೀತಿಯಾಗಿರುವಂತಹ ಮಾತುಕತೆ ನಡೆಸಿದ್ದಾರೆ ಅಂತಕ್ಕಂಥದ್ದು ಉಪಚುನಾವಣೆಯ ಸಂದರ್ಭದಲ್ಲೇ ಸಹಜವಾಗಿ ಇದು ಚರ್ಚೆ ಕಾರಣ ಆಗಿತ್ತು. ಫಲಿತಾಂಶ ಬಂದ ನಂತರದೂ ಕೂಡ ಕಾರಣ ಆಗಿತ್ತು. ನಜೀರ್ ಅಹ್ಮದ್ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದಾಗಲೂ ಕೂಡ ಚರ್ಚೆ ಕಾರಣ ಆಗಿತ್ತು. ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣ ಆಗಿದೆ. ಆದ್ರೆ ಆಡಿಯೋ ಬಿಡುಗಡೆ ಆಗಿರ್ಲಿಲ್ಲ. ಈಗ ಆಡಿಯೋ ಬಿಡುಗಡೆ ಆಗಿರ್ತಕ್ಕಂಥದ್ದು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಜಮೀರ್ ಅಹ್ಮದ್ ಮತ್ತೊಮ್ಮೆ ಸಚಿವ ಸಂಪುಟದ ಒಳಗಡೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿರುವ ಬೆನ್ನಲ್ಲೇ ಈ ಆಡಿಯೋ ಬಂದಿರತಕ್ಕಂಥ ಇದು ಕಿಡಿಗೇಡಿ ಕೃತ್ಯ ಅಂತಕ್ಕಂಥನ ಜಮೀರ್ ಅಹ್ಮದ್ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಈ ಒಂದು ಆಡಿಯೋ ಬಗ್ಗೆ ಪಕ್ಷದ ಒಳಗಡೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಈಗಾಗಲೇ ಇದೆ. ಇಷ್ಟಿದ್ದು ಕೂಡ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈಗಾಗಲೇ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಡಲಾಗಿದೆ. ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಪಕ್ಷ ಹೇಗೆ ಇದನ್ನ ಈ ಪ್ರಕರಣವನ್ನು ಗಮನಿಸುತ್ತೆ, ಜಮೀರ್ ಅಹ್ಮದ್ ಅವರ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಉಂಟು ಮಾಡಬಹುದಾಗಿರ್ತಕ್ಕಂಥ ಏನು ಆಡಿಯೋ ಇದೆ ಇದು ಒಟ್ಟು ಇಡೀ ಕಾಂಗ್ರೆಸ್ ಒಳಗಡೆ ಕಂಪನವನ್ನ ಸೃಷ್ಟಿ ಮಾಡಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.